ಕಚಡ ನನ್ನ ಮಗನ ಕ್ಯಾರೆಕ್ಟರ್ ಇದು. ಇಲ್ಲ, ಅವ್ರು ಆ್ಯಕ್ಚುಲಿ ಬೇರೆಯವ್ರಿಗೆ ಕಚಡ ನನ್ನ ಮಗ ಆಗಿರಬಹುದೇನೋ. ಈ ಸಚ್ ಅ ಸ್ವೀಟ್ ಪರ್ಸನ್. ಎಷ್ಟಂತ ಹೇಳೋದು, ತುಂಬ ಅಂದರೆ ತುಂಬ ಸ್ವೀಟ್ ಪರ್ಸನ್ ಇವರು. ಜನರು ಗ್ಯಾರಂಟಿ ಬೈಕೊಂತಾರೆ, ಈ ನನ್ನ ಮಗ ಏನು ಕೊಡ್ತಾನೆ ಗುರು ಅಂತ ಅಂದ್ಬಿಟ್ಟು. ಸೊ ಬಲರಾಮನ ದಿನಗಳು ಆ ಒಂದು ಫೇಲ್ಯೂರ್ ಸ್ಟ್ರೀಕ್ನ ಯಾವ ರೀತಿ ಬ್ರೇಕ್ ಮಾಡುತ್ತೆ? ಒಂದೊಂದು ಸೀನು 80s ನಾಪ್ಸೋ ಅಂತ ಬ್ಯಾಕ್ ಡ್ರಾಪ್ಗಳು, ಆ್ಯಕ್ಟರ್ಗಳು. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ನ ಯು ಕ್ಯಾನ್ ಓನ್ಲಿ ವಾಚ್ ಇಟ್ ಆನ್ ಥಿಯೇಟರ್ಸ್ ಆ್ಯಂಡ್ ಟೇಕ್ ಇಟ್. ಇದೇನು ರಿವೆಂಜಾ ಅಥವಾ ಆ ಕಾಡಕ್ಕೆ ನಾನು ಇಳಿತಾ ಇದ್ದೀನಿ ಅಂತ ಇಂಡಿಕೇಶನ್? ಗ್ಯಾಂಗ್ಸ್ ಆಫ್ ವಸೈಪುರ್ ಅಂತ ಬಂತು. ದಟ್ ಟೈಮ್ ಇಟ್ ವಾಸ್ ಓಕೆ ಮೂವಿ. ಇವಾಗ ಅದು ಕಲ್ಟ್ ಕ್ಲಾಸಿಕ್ ಅಂತ ಎಸ್ಸಲ್ಲಿ ಹಾಕಿದ್ರು ನೋಡ್ತಾರೆ. ಈ ಸಿನಿಮಾ ರಿಲೀಸ್ ಆದಮೇಲೆ ಯು ವಿಲ್ ನೋ ವೈ ಐ ಟಾಕ್ ಸೋ ಮಚ್ ಅಬೌಟ್ ದಿಸ್ ಸಿನಿಮಾ ಅಂತ. ನನ್ನ ಕಲ್ಟ್ ಫಾಲೋಯಿಂಗ್ ಏನಿದೆ, ಡೆಫಿನೆಟ್ಲಿ ದೇ ವಿಲ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಾಚ್. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ವರ್ಷದ ಬಹು ನಿರೀಕ್ಷಿತ ಚಿತ್ರ ಬಲರಾಮನ ದಿನಗಳು ಚಿತ್ರ ಇದೇ ಜೂನ್ 26ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿನಯ್ ಗೌಡ ಅವರು ಹಾಗೆಯೇ ನಿಖಿತಾ ಅವರು ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವಿನಯ್ ಅವರೇ ಹಾಗೆಯೇ ನಿಖಿತಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ಬಿಡುಗಡೆ ಡೇಟ್ ಗೊತ್ತಾಗಿದೆ. ಸೊ 26ಕ್ಕೆ ಸಿನಿಮಾ ಬರ್ತಾ ಇದೆ. ಸೊ ಎಷ್ಟು ಕ್ಯೂರಿಯಾಸಿಟಿ ಇದೆ ನಿಮಗೆ ಮತ್ತು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ? ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಇದೆ. ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಪಾತ್ರ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಅದು ಸರ್ ಅವರ ಪೇರ್ ನಾನು, ವಿನಯ್ ಸರ್ ಅವರ ಪೇರ್ ನಾನು ಆನ್ ಸ್ಕ್ರೀನಲ್ಲಿ. ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಪೋರ್ಟಿವ್ ಆಗಿದ್ದರು ಸರ್ ಜೊತೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ಸೊ ಇಷ್ಟು KVN ಪ್ರೊಡಕ್ಷನ್ಸಲ್ಲಿ ಮತ್ತು ಚೈತನ್ಯ ಸರ್ ಡೈರೆಕ್ಷನ್ ಅಂಡರಲ್ಲಿ ನಾನು ಆ್ಯಕ್ಟ್ ಮಾಡ್ತಿರೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ವಿನಯ್ ಸರ್, ನೀವು ಹೇಳಿ. ಹಾಯ್, ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸರ್, ದಿಸ್ ಈ ಸಿನಿಮಾ ರಿಲೀಸ್ ಆದಮೇಲೆ ಯು ವಿಲ್ ನೋ ವೈ ಐ ಟಾಕ್ ಸೋ ಮಚ್ ಅಬೌಟ್ ದಿಸ್ ಸಿನಿಮಾ ಅಂತ. ಅದಾದಮೇಲೆ ಮಾತಾಡೋಣ. ಇವಾಗ ಶಿ ಈಸ್ ಅನ್ ಅಮೇಝಿಂಗ್ ಆ್ಯಕ್ಟ್ರೆಸ್ ಆ್ಯಂಡ್ ನಮ್ಮದೊಂದು ಕಾಂಬಿನೇಷನ್ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಇಬ್ಬರು ಒಂದಷ್ಟು ಬೇರೆ ಲ್ಯಾಂಗ್ವೇಜ್ನಲ್ಲಿ ಮಾತಾಡಬೇಕಾಗಿ ಬಂತು. ಅದೊಂದಷ್ಟು ಯುನೋ ಕಷ್ಟ ಆಯಿತು. ಬಟ್ ದೆನ್ ಶಿ ಟುಕ್ ಇಟ್ ವೆರಿ ಈಸಿಲಿ ಆ್ಯಂಡ್ ನೀವು ಆ ಸೀನ್ಗಳು ನೋಡಿದಾಗ ಯು ವಿಲ್ ಎಂಜಾಯ್ ಇಟ್. ತುಂಬ ಚೆನ್ನಾಗಿ ಬಂದಿದೆ. ಒಂದು ಸೀರಿಯಸ್ ಮ್ಯಾಟ್ರು ಒಂದು ಸ್ವಲ್ಪ ಕಾಮಿಕಲ್ ಆಗಿ ಒಂದು ಸಿಚುವೇಶನ್ಗಳು ನಡೆಯೋದು ನಮ್ಮಿಬ್ಬರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಥಿಂಕ್ ವೆನ್ ಯು ವಾಚ್ ಇಟ್ ಆನ್ ಸ್ಕ್ರೀನ್ ಯು ವಿಲ್ ಲವ್ ಇಟ್. ಅವ್ರು ಹೇಳಿದ್ರು ನಾನು ತುಂಬ ಚೆನ್ನಾಗಿ ಮಾಡಿದೆ ಅಂತ. ನಾನು ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಅವರೇ ಮೇನ್ ಕಾರಣ. ಬಿಕಾಸ್ ಎಷ್ಟು ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಆಗಿದ್ರು ಕೂಡ, ಅಂದರೆ ಆ ಸೀನ್ನ ನಾವು ಪ್ರಾಕ್ಟೀಸ್ ಮಾಡುವಾಗ ನನಗೆ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿ ಅವರು ಇಲ್ಲ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ನಾವು ಅಲ್ಲೇ ಸ್ವಲ್ಪ ರಿಹರ್ಸಲ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ವಿ. ಆ್ಯಕ್ಚುಲಿ ಅದು ನಮಗೆ ಸೀನ್ ಥರನೇ ಅನ್ನಿಸ್ತಾ ಇರಲಿಲ್ಲ, ಅದು ಇಲ್ಲೇನೋ ಶೂಟ್ ಅಂತ. ರಿಯಲಿ ಏನೋ ಒಂದು ಇಟ್ ವಾಸ್ ರಿಯಲಿ ಗುಡ್. ನಿಮಗೆ ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ವಿನಯ್ ಅವರೇ, ನಿರ್ದೇಶಕರು ಹೇಳ್ತಾ ಇದ್ರು ಆ್ಯಕ್ಚುಲಿ, ಅಂದರೆ ವಿನಯ್ ಅವ್ರನ್ನ ನೀವು ಈ ಸಿನಿಮಾ ನೋಡಿ ಆಚೆ ಬಂದಮೇಲೆ ಇಂಥ ಕಚಡ ನನ್ನ ಮಗನು ಇರ್ತಾರೆ ಅನ್ನೋ ಥರ ಫೀಲ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ನೀವು ಅದನ್ನು ಹೇಳ್ಕೊಂಡಿದ್ರಿ ವೇದಿಕೆಯಲ್ಲಿ. ಸೊ ಅಷ್ಟು ಏನಿರುತ್ತೆ ಆ್ಯಕ್ಚುಲಿ, ಅದರ ಲೇಯರ್ಸ್ ತುಂಬ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಇಡೀ ಸಿನಿಮಾದಲ್ಲಿ. ಪ್ಲಸ್ ನಿಮ್ಮ ಪಾತ್ರ ತುಂಬ ತೋರಿಸ್ತಾ ಇಲ್ಲ, ಮಧ್ಯೆ ಮಧ್ಯೆ ಗ್ಲಿಮ್ಸ್ ಅಷ್ಟೇ ಬರ್ತಾ ಇದೆ. ಹೆಂಗಿರುತ್ತೆ ನಿಮ್ಮ ಪಾತ್ರ? ಎಷ್ಟರ ಮಟ್ಟಿಗೆ ಕಚಡ ನನ್ನ ಮಗ ಆಗಿರ್ತೀರ? ಆ ಪಾತ್ರಗಳು ಇವಾಗ ಗ್ಲಿಮ್ಸ್ ತೋರಿಸಿರೋದನ್ನು ಆ್ಯಕ್ಚುಲಿ ತೋರಿಸ್ಬಾರ್ದಾಗಿತ್ತು. ಬಿಕಾಸ್ ನೀವು ತೆರೆ ಮೇಲೆ ನೋಡಿದ್ರೇ ಅದು ಗೊತ್ತಾಗೋದು. ಅದಕ್ಕೆ ಎಷ್ಟು ಅವಾಯ್ಡ್ ಮಾಡೋದಕ್ಕಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಅಲ್ಲೇ ಡೈರೆಕ್ಟಾಗಿ ನೋಡಲಿ ಅಂತ ಒಂದಷ್ಟು ಸೀನ್ಗಳನ್ನ. ಬಿಕಾಸ್ ನನ್ನ ಸೀನ್ಗಳಿರೋದೆಲ್ಲ ಒಂದು ಮೇಜರ್ ಸೀನ್ಸೇ. ಅದರಲ್ಲಿ ಒಂದು ಗ್ಲಿಮ್ಸ್ ತೋರಿಸಿದ್ರೂ ನಿಮಗೆ ಕತೆ ರಿವೀಲ್ ಆದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಎಷ್ಟು ತೋರಿಸ್ಬೋದೋ ಅಷ್ಟು ಅವಾಯ್ಡ್ ಮಾಡ್ಕೊಂಡು ತೋರಿಸ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಈ ಸಿನಿಮಾಯಿಂದ ನನಗೊಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸು ಒಂದು ಸ್ಟೆಪ್ ನನಗೆ ಲೆಸನ್ ಕಲ್ತಂಗೆ ಆಯಿತು. ಆ್ಯಂಡ್ ಆಲ್ಸೋ ಬರೀ ಒಂದು ಕ್ಲಾಸಿ ಗ್ಯಾಂಗ್ಸ್ಟರ್ ಆಗಲಿ, ಒಂದು ನಾರ್ಮಲ್ ಅಥಾಂಟಿಕ್ ವಿಲನ್ ಕ್ಯಾರೆಕ್ಟ್ರಿಂದ ಕೆಳಗಿಳಿದು ಬಂದು ನೀವು ಹೇಳ್ದಂಗೆ ಕಚಡ ನನ್ನ ಮಗನ ಕ್ಯಾರೆಕ್ಟರ್ ಇದು. ನಮ್ಮ ನಿರ್ಮಾಪಕರು, ನಿರ್ದೇಶಕರು ಇಬ್ಬರೂ ಹೇಳ್ತಾಯಿದ್ರು, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್, ಈ ಒಂದು ಕ್ಯಾರೆಕ್ಟರ್ ಇಲ್ಲದೇ ಇದ್ದಿದ್ರೆ ಈ ಸಿನಿಮಾ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನಾರ್ಮಲಾಗಿ ಒಂದು ಸಿನಿಮಾ ಥರ ಇರೋದು. ಇದೊಂದು ಬಂದು ಮಾಡೋ ಕಿರಿಕಿರಿಗೆ ಇಡೀ ಸಿನಿಮಾನಲ್ಲಿ ಅಲ್ಲಿ ಜರ್ಗಳು ಹೊಡೆಯುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಥರ ಒಂದು ಕ್ಯಾರೆಕ್ಟರು. ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ವಿಚ್ ಐ ಲವ್ ಟು ಪ್ಲೇ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಈಸ್ ಕಮ್ ಔಟ್ ರಿಯಲಿ ವೆಲ್.
ನಿಖಿತ್ ಅವರೇ, ಕಚಡ ನನ್ನ ಮಗನ ಪತ್ನಿ ಪಾತ್ರ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಯಾವ್ಯಾವ ಥರ ನಾವು ಆ್ಯಕ್ಚುಲಿ ನಿಮ್ಮ ಕಾಂಬಿನೇಷನಲ್ಲಿ ಸೀನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಬಿಕಾಸ್ ಆ್ಯಕ್ಚುಲಿ ಮೇನ್ ಲೀಡ್ ಆಫ್ ದ ಫಿಲಮ್ ಈಸ್ ಪ್ರಿಯಾ ಆನಂದ್ ಅವರು. ಸೊ ನಮ್ಮ ವಿನಯ್ ಗೌಡ ಅವ್ರಿಗೂ ಪೇರ್ ಇರ್ತಾರೆ ಅನ್ನೋದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ನಿಮ್ಮ ಪಾತ್ರ ಯಾವ ರೀತಿ ಆ್ಯಕ್ಚುಲಿ ಪ್ರೇಕ್ಷಕರನ್ನ ರಂಜಿಸುತ್ತೆ ಅಂತ? ಇಲ್ಲ, ಅವ್ರು ಆ್ಯಕ್ಚುಲಿ ಬೇರೆಯವ್ರಿಗೆ ಕಚಡ ನನ್ನ ಮಗ ಆಗಿರಬಹುದೇನೋ ಮೂವಿಯಲ್ಲಿ. ನನ್ನ ಜೊತೆ ಅವರು ಹಿ ವಾಸ್ ವೆರಿ ಸ್ವೀಟ್. ಸೊ ಅವರ ಧರ್ಮಪತ್ನಿ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಸೊ ನನ್ನ ಜೊತೆ ಹಿ ವಾಸ್ ವೆರಿ ಸ್ವೀಟ್. ನನ್ನ ಜೊತೆ ಅವ್ರು ಆ ಥರ ಇರಲಿಲ್ಲ. ಸೊ ನನಗೆ ಅವರು ಹಿ ಈಸ್ ವೆರಿ ಸ್ವೀಟ್, ನಾಟ್ ಕಚಡ ನನ್ನ ಮಗ ಫಾರ್ ಮೀ. ಲೆಟ್ ಬಿ ಕಂಪ್ಲೀಟ್ ದ್ಯಾಟ್. ಆ್ಯಕ್ಚುಲಿ ಎಲ್ಲ ಒಬ್ಬರು ಕ್ಯಾರೆಕ್ಟರ್ಗೂ ಒಂದು ಫ್ಯಾಮ್ಲಿ ಅಂತಿದ್ದಾಗ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊತಾರೆ. ಎಸ್ಪೆಷಲಿ ಅಂಡರ್ವರ್ಲ್ಡ್ನಲ್ಲಿ ಒಂದು 80s ಒಂದು ರೂಲ್ ಇತ್ತು, ನೋ ಟಚಿಂಗ್ ಫ್ಯಾಮ್ಲೀಸ್ ಅನ್ನೋದು. ಸೊ ಹೊರಗಡೆ ಎಷ್ಟೇ ಕಚಡ ನನ್ನ ಮಗ ಆಗಿದ್ರು ಫ್ಯಾಮ್ಲಿನ ತುಂಬ ಚೆನ್ನಾಗಿ ನೋಡ್ಕೊಳೋರು. ಅದು ಕಚಡ ನನ್ನ ಮಗ ಅನ್ನೋದು ಆ ಒಂದು, ಇವಾಗ ನೀವು ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ನಿಮ್ಮನ್ನು ಆ ಥರ ಕರಿತೀನಿ, ನಾನು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ನನ್ನ ಆ ಥರ ಕರಿತೀರಾ. ಸೊ ಆ ಕ್ಯಾರೆಕ್ಟರು ಇಲ್ಲ ಆ ಕ್ಯಾರೆಕ್ಟರು ಒಂದಷ್ಟು ಜನಕ್ಕೆ ಹಾವಳಿ ಕೊಡೋವಂಥ ಕ್ಯಾರೆಕ್ಟರು. ಸೊ ನಾನೇ ಹೇಳಿದ್ದು ನೋಡಿ ಜನರು ಗ್ಯಾರಂಟಿ ಬೈಕೊತಾರೆ, ಈ ನನ್ನ ಮಗ ಏನು ಕೊಡ್ತಾನೆ ಗುರು ಅಂತ ಅಂದ್ಬಿಟ್ಟು. ಆ ಥರ ಒಂದು ಕ್ಯಾರೆಕ್ಟರು. ಬಟ್ ಫ್ಯಾಮ್ಲಿಗೆ ಈಸ್ ಅ ಲವಿಂಗ್ ಹಸ್ಬೆಂಡ್, ಲವಿಂಗ್ ಸನ್, ಲವಿಂಗ್ ಬ್ರದರ್. ಸೊ ಒಂದು ಕಡೆ ನಮ್ಮ ಹೀರೋ ಅವ್ರದ್ದು ಒಂದು ಲವ್ ಟ್ರ್ಯಾಕ್ ಹೋಗ್ತಿರುತ್ತೆ, ನಮ್ಮದೊಂದು ಫ್ಯಾಮಿಲಿ ಟ್ರ್ಯಾಕ್ ಹೋಗ್ತಿರುತ್ತೆ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ನಲ್ಲಿ ಮಜಾ ಇದೆ, ಅದು ನೀವು ಥಿಯೇಟ್ರಲ್ಲಿ ನೋಡಿ. ವಿನಯ್ ಅವರು ಆ್ಯಕ್ಚುಲಿ ತುಂಬ ಸೊಫಿಸ್ಟಿಕೇಟೆಡ್ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ, ತುಂಬ ಸ್ಟೈಲಿಶ್ ಆಗಿ. ಇದರಲ್ಲಿ ತುಂಬ ಬೇರೆ ಥರನೇ ಒಂದು ಲೋಕಲ್ ರೌಡಿ ಟೈಪ್ಸ್ ಅಂದರೆ ನೋಡಿದ್ದೀವಿ. ಸೊ ಇವರ ಪಾತ್ರ ಯಾವ ಥರ ಇರುತ್ತೆ ಆ್ಯಕ್ಚುಲಿ? ಇವರ ಒಂದು ಅಂದರೆ ಅಪಿಯರೆನ್ಸ್ ಹೇಗಿರುತ್ತೆ? ಸಿ ಆ ಫ್ಯಾಮಿಲಿನೇ ಒಂಥರ ಯುನೋ ಆ ಥರ ನನ್ನ ಕ್ಯಾರೆಕ್ಟರ್ ಹೇಗಿದೆ ಅದೇ ಕ್ಲಾಸ್ ಫ್ಯಾಮ್ಲಿ ಅದು. ಬಟ್ ದೆನ್ ಆ ಫ್ಯಾಮ್ಲಿನಲ್ಲೂ ಒಬ್ಬರು ತಾಯಿನವರು ಒಂದು ಸ್ಟ್ರಾಂಗ್ ಆಗಿರ್ತಾರೆ ಕ್ಯಾರೆಕ್ಟ್ರು, ಅಕ್ಕ ಅನ್ನೋರು ಸ್ಟ್ರಾಂಗ್ ಆಗಿರ್ತಾರೆ. ವಿಮೆನ್ ಇನ್ ಕತೀಸ್ ಫ್ಯಾಮ್ಲಿ ಆರ್ ವೆರಿ ಸ್ಟ್ರಾಂಗ್. ಓಕೆ. ಸೊ ಆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನಲ್ಲಿ ಇವರು ಯುನೋ ಆರ್ ಇನ್ಕ್ಲೂಡೆಡ್. ಸೊ ನಾನು ಹೇಳಿದ್ರೆ ಸ್ಟೋರಿ ಹೇಳ್ದಂಗೆ ಆಗುತ್ತೆ. ಬಟ್ ಇವ್ರಿಗೆಲ್ಲ ನಡೆಯುವಂಥ ಒಂದು ಸೀನ್ಗಳಿಂದ ಅದು ಟರ್ನ್ ತೊಗೊಳುತ್ತೆ ಮೂವಿ. ಐ ಕಾಂಟ್ ಸೇ ಮೋರ್. ನಾನು ಹೇಳಿದ್ರೆ ನಾನು ಹೇಳ್ಬಿಡ್ತೀನೋ ಕತೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಬಟ್ ಎವ್ರಿ ಕ್ಯಾರೆಕ್ಟರ್ ಇಸ್ ಗಾಟ್ ಗುಡ್ ಇಂಪ್ಯಾಕ್ಟ್ ಇನ್ ದಿಸ್ ಮೂವಿ. ವಿನಯ್ ಅವರು, ಆ್ಯಕ್ಚುಲಿ ಒಂದು ಸೀರಿಯಸ್ ಪ್ರಶ್ನೆ. ಈಗ ಫ್ಲರ್ಟ್ ಸಿನಿಮಾದಲ್ಲೂ ಕೂಡ ನಾವು ನಿಮ್ಮನ್ನು ನೋಡಿದ್ವಿ, ಅದರಲ್ಲಿ ಬೇರೆ ಥರದ್ದೇ ಪಾತ್ರ ಮಾಡಿದ್ವಿ. ಇನ್ಫ್ಯಾಕ್ಟ್ ಐ ಲವ್ಡ್ ಫ್ಲರ್ಟ್ ಸಿನಿಮಾ. ಜೊತೆಗೆ ಸಾಕಷ್ಟು ಹೊಸ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಈಗ ನೀವು ಹೇಳಿದ್ರಿ ಈ ಸಿನಿಮಾದಿಂದ ಜನಗಳು ಬರೋ ಥರ ಆಗುತ್ತೆ ಥಿಯೇಟ್ರಿಗೆ ಅಂತ. ಅದೇ ಈ ವರ್ಷನೂ ಆಲ್ಮೋಸ್ಟ್ ಈಗ 6 ಮಂತ್ಸ್ ಆಗೋಯ್ತು. ಕಳೆದ ವರ್ಷ ಫಸ್ಟ್ ಹಾಫ್ ಮತ್ತು ಅದ್ರ ಹಿಂದಿನ ವರ್ಷ ಫಸ್ಟ್ ಹಾಫ್ ಯಾವ ರೀತಿ ಇತ್ತು ಹಾಗೇನೆ ಈ ಸಲನೂ ಜನ ಬರೋ ಥರ ಆಗ್ತಾ ಇಲ್ಲ, ಅಂದರೆ ಎಷ್ಟೇ ಒಳ್ಳೆ ಸಿನಿಮಾ ಬರ್ತಾ ಇದೆ. ಸೊ ಬಲರಾಮನ ದಿನಗಳು ಆ ಒಂದು ಫೇಲ್ಯೂರ್ ಸ್ಟ್ರೀಕ್ನ ಯಾವ ರೀತಿ ಬ್ರೇಕ್ ಮಾಡುತ್ತೆ ಅಂತ? ಸರ್, ಒಂದು ಇದು ನೀವು ಮೊಬೈಲ್ನಲ್ಲಿ ಅಥವಾ ಟಿ ವಿನಲ್ಲಿ ನೋಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಕೈಂಡ್ ಆಫ್ ಅ ಸಿನಿಮಾ. ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅನಿಸುತ್ತೆ. ನೀವು ಮೊಬೈಲ್ನಲ್ಲಿ ಟಿ ವಿನಲ್ಲಿ ನೋಡಿದ್ಮೇಲೆ ಇನ್ಸ್ಟೆಡ್ ಆಫ್ ರಿಗ್ರೆಟಿಂಗ್ ದ್ಯಾಟ್ ಇದನ್ನು ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು, ಈ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ 80ಸ್ದು ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು, ನಾವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ರಿಗ್ರೆಟ್ಟು ಆಗಬಾರ್ದು ಅಂದರೆ ಯು ಶುಡ್ ಕಮ್ ಆ್ಯಂಡ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಬಿಕಾಸ್ ಒಂದು ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್, BGM, ಒಂದೊಂದು ಸೀನೂ 80ಸ್ನ ನಾಪ್ಸೋ ಅಂಥ ಬ್ಯಾಕ್ ಡ್ರಾಪ್ಗಳು, ಆ್ಯಕ್ಟರ್ಗಳು. ಆ್ಯಂಡ್ ದೇರ್ ಆರ್ ಫ್ಯೂ ಇನ್ಸಿಡೆಂಟ್ಸ್ ವಿಚ್ ಎವ್ರಿ ಒನ್ ವಿಲ್ ರಿಮೆಂಬರ್. 80s 90ಸ್ನಲ್ಲಿರೋರು ಒಂದಷ್ಟು ಇನ್ಸಿಡೆಂಟ್ಗಳು ಅವರು ಕೇಳಿದ್ದಾರೆ, ಪೇಪರ್ಗಳನ್ನ ನೋಡಿದ್ದಾರೆ. ಥಿಯೇಟ್ರ್ನಲ್ಲಿ ನೋಡೋದಕ್ಕೆ ಚಾನ್ಸ್ ಸಿಗೋದು ದಿಸ್ ಇಸ್ ದ ಫಸ್ಟ್ ಟೈಮ್ ಥ್ರೂ ಆರ್ ಸಿನಿಮಾ ಅನಿಸುತ್ತೆ. ಬಿಕಾಸ್ ಒಂದಷ್ಟು ಅಟ್ಯಾಕ್ಗಳಾಗಿತ್ತು, ಒಂದಷ್ಟು ಮರ್ಡರ್ಗಳಾಗಿತ್ತು, ಇವರು ಅವ್ರಿಗೆ ಅಟ್ಯಾಕ್ ಮಾಡಿದ್ರು, ಒಂದು ಗ್ಯಾಂಗ್ ವಾರ್ ಆಗಿತ್ತು. ಇದೆಲ್ಲ ನಿಮಗೆ ಥಿಯೇಟ್ರು ಬಿಟ್ಟು ಫೋನು ಮತ್ತು ಟಿ ವಿನಲ್ಲಿ ನೋಡಿದ್ರೆ ಯು ಕಾಂಟ್ ಎಕ್ಸ್ಪೀರಿಯನ್ಸ್ ಇಟ್. ಇವಾಗ ನೀವು ನೋಡೋದಂಥ ಹಾಡು ಕೂಡ ನೋಡಿ, ಆ ಟೈಮ್ನಲ್ಲಿ ಇತ್ತು, ಆ ಒಂದು ಕ್ಲಬ್ ಇತ್ತು, ಆ ಕ್ಲಬ್ಗೆ ಓನರ್ಸ್ ಇದ್ದರು, ಪಾರ್ಟ್ನರ್ಸ್ ಇದ್ದರು, ಒಂದು ಮೀಟಿಂಗ್ಸ್ ಆಯಿತು. ಅಲ್ಲೊಂದು ಇದಾದಮೇಲೆ ಒಂದು ಟೇಕ್ ಆಫ್ ಆಗುತ್ತೆ ಸಿನಿಮಾ, ನೆಕ್ಸ್ಟ್ ಲೆವೆಲ್ ಟೇಕ್ ಆಫ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ನ ಯು ಕ್ಯಾನ್ ಓನ್ಲಿ ವಾಚ್ ಇಟ್ ಆನ್ ಥಿಯೇಟರ್ಸ್ ಆ್ಯಂಡ್ ಟೇಕ್ ಇಟ್. ನಿಮಗೆ ಇವಾಗ ನೋಡಿ, ಒಂದು ಟೈಮ್ನಲ್ಲಿ ಗ್ಯಾಂಗ್ಸ್ ಆಫ್ ವಸೈಪುರ್ ಅಂತ ಬಂತು. ದಟ್ ಟೈಮ್ ಇಟ್ ವಾಸ್ ಓಕೆ ಮೂವಿ. ಇವಾಗ ಅದು ಕಲ್ಟ್ ಕ್ಲಾಸಿಕ್ ಅಂತ ಎಸ್ಸಲ್ಲಿ ಹಾಕಿದ್ರು ನೋಡ್ತಾರೆ. ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು ಸಿನಿಮಾ ಅಂತ ಅನಿಸುತ್ತೆ. ಮಿರ್ಜಾಪುರ್ ಅನ್ನೋದು ಥಿಯೇಟ್ರಲ್ಲಿ ನೋಡ್ಬೋದಾಗಿತ್ತು ಅನಿಸುತ್ತೆ. ವೈ ಆಮ್ ಟಾಕಿಂಗ್ ಅಬೌಟ್ ಹಿಂದಿ ಮೂವೀಸ್ ಇಸ್ ಬಿಕಾಸ್
ಅದಕ್ಕಿಂತ ಕ್ಲಾಸಿಯಾಗಿ ಬಂದಿದೆ ಈ ಸಿನಿಮಾ. ಆ್ಯಂಡ್ ಇದು ಒಂದು ಸರಿ ನಮ್ಮ ಕನ್ನಡದಲ್ಲಿ ಬಂದಮೇಲೆ ಎಲ್ಲ ಲ್ಯಾಂಗ್ವೇಜ್ ಅವ್ರೂ ಡೆಫಿನೆಟ್ಲಿ ದೇ ವಿಲ್ ಇದರ್ ಆಸ್ಕ್ ಟು ಡಬ್, ಇಲ್ಲಾಂದರೆ ಇದನ್ನು ರೀಮೇಕ್ ಮಾಡೇ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಹೂಎವರ್ ಇಸ್ ವಾಚಿಂಗ್, ಥಿಯೇಟ್ರಲ್ಲಿ ಆ ಎಕ್ಸ್ಪೀರಿಯನ್ಸ್ ಕಳ್ಕೊಂಡ್ರೆ ಮಾತ್ರ ಯು ವಿಲ್ ರಿಗ್ರೆಟ್ ಇಟ್. ನಿಖಿತಾ ಅವರೇ, KM ಚೈತನ್ಯ ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸು ಮತ್ತು ವಿನಯ್ ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸು, ಪ್ಲಸ್ ಬೇರೆ ಯಾರ ಜೊತೆಗೆಲ್ಲ ನೀವು ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ? ವಿನೋದ್ ಪ್ರಭಾಕರ್ ಅವ್ರ ಜೊತೆಗೆ ಮಾಡಿದ್ದೀರಾ ಹೇಗೆ? ವಿನೋದ್ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ ಇದರಲ್ಲಿ, ಅಂದರೆ ಬಟ್ ಸೆಟ್ಟಲ್ಲಿ ಇದ್ದರು ಅವ್ರು ನನಗೆ ಕೆಲವೊಂದು ಸಜೆಷನ್ಸ್ ಕೊಡ್ತಾಯಿದ್ರು ಮತ್ತು ಮಾತಾಡಿದ್ದೀನಿ ನಾನು ಸೆಟ್ಟಲ್ಲಿ. ಬಟ್ ನಾನು ಸ್ಕ್ರೀನ್ ಶೇರ್ ಮಾಡಿರೋದಂದರೆ ಇವ್ರ ಜೊತೆ ಮತ್ತು ಇನ್ನೊಂದು ಹಲವಾರು ಜನ ಇದ್ದರು. ಚೈತನ್ಯ ಸರ್ ಜೊತೆ ನನಗೆ ಅಂದರೆ ಅವರು ನಾನು ಸೀರಿಯಲ್ಲು ಮಾಡ್ತಾಯಿದ್ದೆ, ಸೊ ಹಾಗಾಗಿ ಸರ್ ನನಗೆ ಒಂದು ಕಾಲ್ ಮಾಡಿ ಹೇಳಿದ್ರು, ಈ ಥರ ಒಂದು ರೋಲ್ ಇದೆ ನಿಖಿತಾ, ನೀನು ಬಂದು ಮಾಡ್ತೀಯಾ ಅಂತ ಹೇಳಿದ್ರು. ಅದಕ್ಕೊಂದು ಆಡಿಷನ್ನು ಮಾಡಿ ಕಳಿಸಿ ಅಂತ ಹೇಳಿದ್ರು. ಸರಿ ಅಂತ ನಾನು ಮನೇಲೇ ಅದಕ್ಕೊಂದು ಆಡಿಷನ್ ಮಾಡಿ ಕಳಿಸಿ ಸರಿ ಸೆಲೆಕ್ಟ್ ಆದೆ ನಾನು. ಓಕೆ. ಮತ್ತು ಇಮಿಡಿಯೇಟ್ಲಿ ಶೂಟ್ ಇತ್ತು. ಸೊ ಚೈತನ್ಯ ಸರ್ನ ನಾನು ನೋಡಿದ್ದೆ ಸೆಟ್ಟಲ್ಲೂ ಕೂಡ. ಸೊ ತುಂಬ ಖುಷಿ ಆಯಿತು. ಪೇರ್ ಅಂತ ಗೊತ್ತಿತ್ತು? ವಿನಯ್ ಸರ್ ಪೇರ್ ಅಂತ ಗೊತ್ತಿತ್ತು. ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಬಿಗ್ ಬಾಸಲ್ಲಿ ಇವ್ರ ಫ್ಯಾನ್ ಆಗಿದ್ದೆ. ಆ್ಯಂಡ್ ತುಂಬ ಖುಷಿ ಆಯಿತು. ಈ ಸಚ್ ಅ ಸ್ವೀಟ್ ಪರ್ಸನ್, ಎಷ್ಟಂತ ಹೇಳೋದು, ತುಂಬ ಅಂದರೆ ತುಂಬ ಸ್ವೀಟ್ ಪರ್ಸನ್ ಇವರು. ಯಾ ಸೊ ಚೈತನ್ಯ ಸರ್ ಆ ದಿನಗಳು ಮಾಡಿದ್ರಲ್ವ, ಸೊ ನನಗೆ ಗೊತ್ತಿತ್ತು ಇದು ಸ್ವಲ್ಪ ಅದೇ ಥರ ಜಾನ್ರಾದಲ್ಲಿದೆ, ಫ್ಲೇವರ್ ಅದೇ ಥರ ಇದೆ ಅಂತ. ಸೊ ಅವ್ರ ಅಂಡರಲ್ಲಿ ನಾನು ಮತ್ತೆ ಡೈರೆಕ್ಷನ್ ಸಿಕ್ಕಿದ್ದು ನನಗೊಂಥರ ಲಕ್ಕಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು, ಸ್ಮೂತಾಗಾಯಿತು. ಈಗ ಎಲ್ಲರೂ ಹೇಳಿದ್ರು ಸರ್ ಕೋಪ ಬರುತ್ತೆ ಸೆಟ್ಟಲ್ಲಿ ಹಾಗೆ ಹೇಗೆ ಅಂತ. ಲಕ್ಕಿಲಿ ಐ ಡಿಂಟ್ ಎಕ್ಸ್ಪೀರಿಯನ್ಸ್ ದಟ್. ಇಟ್ ವಾಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಅವತ್ತು 2 days ಇತ್ತು ಶೂಟ್ ನನಗೆ. ಓಕೆ. ಸೊ ಯಾ, ಇಟ್ ವೆಂಟ್ ವೆಲ್. ವಿನಯ್ ಸರ್, ಕೊನೆಯದಾಗಿ ಸೊ ಬಲರಾಮನ ದಿನಗಳು 26ಕ್ಕೆ ಬರ್ತಾ ಇದೆ. ಸೊ ಜನಗಳಿಗೆ ಏನು ಕೇಳ್ಕೊತೀರಾ, ಪ್ಲಸ್ ನಿಮ್ಮಿಬ್ಬರ ಪಾತ್ರ ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ರಿಲೀಸ್ ಆದಮೇಲೆ? ಫಸ್ಟ್ ಆಫ್ ಆಲ್ ಹೇಳೋದು ಬೇಡ, ಬಿಕಾಸ್ ಫಸ್ಟ್ ಡೇ ನೋಡಿದವರೇ ಹೋಗಿ ಹೇಳ್ತಾರೆ ಬೇರೆಯವ್ರಿಗೆ ಥಿಯೇಟ್ರ್ನಲ್ಲಿ ನೋಡಿ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಆ ಇಂಪ್ಯಾಕ್ಟ್ ಅಂತೂ ಈ ಸಿನಿಮಾನಲ್ಲಿದೆ. ಓಕೆ. ಆ್ಯಂಡ್ ನಮ್ಮಿಬ್ಬರದು ಒಂದು ಕಾಂಬಿನೇಷನ್, ಅಂದರೆ ಇನ್ಸೈಡ್ ಹೌಸ್ ಔಟ್ಸೈಡ್ ಹೌಸ್. ಒಬ್ಬ ಗಂಡ ಯುನೋ ಒಳ್ಳೆಯವನಾಗಿ ಹೇಗಿರ್ತಾನೆ, ಮನೆಯಿಂದ ಎಸ್ಕೇಪ್ ಆಗಿದ ತಕ್ಷಣ ಕೆಟ್ಟವನು ಹೇಗಾಗ್ತಾನೆ ಅನ್ನೋದು. ಸೊ ಅದೊಂದು ನೋಡೋದಕ್ಕೆ ಸಿಗತ್ತೆ. ಆ್ಯಂಡ್ ನಮ್ದು ಅದೊಂದು ಫ್ಯಾಮ್ಲಿದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಯುನೋ ಹೇಗೆ ಹೇಳಿ ನಾನು, ಐ ಡೋಂಟ್ ನೋ ಹೌ ಟು ಸೇ, ಬಟ್ ಫ್ಯಾಮ್ಲಿಗೆ ಏನಾದರೂ ಆಯಿತು ಅಂದರೆ ಇವನು ನಿಜವಾಗ್ಲೂ ಕಚಡ ನನ್ನ ಮಗ ಆಗ್ತಾನೆ ಅನ್ನೋ ಅಂಥ ಕ್ಯಾರೆಕ್ಟರು. ಸೊ ಐ ಥಿಂಕ್ 26th ಹೇಗಿದ್ರು ರಿಲೀಸ್ ಆಗ್ತಿದೆ. ನನ್ನ ಒಂದು ಪುಟ್ಟ ಕಲ್ಟ್ ಫಾಲೋಯಿಂಗ್ ಏನಿದೆ, ಡೆಫಿನೆಟ್ಲಿ ದೇ ವಿಲ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಾಚ್. ಆ್ಯಂಡ್ ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದು ಫ್ಯಾನ್ ಫಾಲೋಯಿಂಗ್ ಇದ್ದೇ ಇದೆ ಇಲ್ಲಿ. ಇಟ್ ಈಸ್ ಗೋನ್ ಟು ಬಿ ಅ ಮ್ಯಾಸಿವ್ ಹಿಟ್ ಫಾರ್ ದಿಸ್ ಇಯರ್, ದಟ್ ಐ ಕ್ಯಾನ್ ಪ್ರಾಮಿಸ್. ಥ್ಯಾಂಕ್ ಯು ಸೊ ಮಚ್ ವಿನಯ್ ಅವರೇ, ಹಾಗೆಯೇ ನಿಖಿತಾ ಅವರೇ, ಒಳ್ಳೆಯದಾಗಲಿ ಬಲರಾಮನ ದಿನಗಳಿಗೆ. ಆಲ್ ದಿ ಬೆಸ್ಟ್. ಸೊ ಸ್ನೇಹಿತರೆ, ಇದಾಗಿತ್ತು ವಿನಯ್ ಗೌಡ ಮತ್ತು ನಿಖಿತಾ ದೊರ್ತೋಡಿ ಅವರ ಮಾತುಗಳು. ಬಲರಾಮನ ದಿನಗಳು ಸಿನಿಮಾ ಇದೇ ಜೂನ್ 26ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.